ಲಿಖಿತ್ ಚೇತನ್ ಜಾಮೀನು ಅರ್ಜಿ ವಜಾ ಆಗಿದೆ. ಹಾಸನದ 1ನೇ ಹಿರಿಯ ಸಿವಿಲ್ ಕೋರ್ಟ್ ಆದೇಶವನ್ನು ನೀಡಿರೋದು. ಅಶ್ಲೀಲ ವಿಡಿಯೋ ವೈರಲ್ ಆರೋಪದಡಿಯಲ್ಲಿ ಈಗ ಜಾಮೀನನ್ನು ನಿರಾಕರಿಸಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿರುವಂತಹ ಲಿಖಿತ್ ಮತ್ತು ಚೇತನ್ ಮೇ 12ರಂದು ಲಿಖಿತ್ ಮತ್ತು ಚೇತನ್ನನ್ನು ಪೊಲೀಸರು ಬಂಧಿಸಿದ್ರು. ಲಿಖಿತ್ ಮತ್ತು ಚೇತನ್ನ ಜಾಮೀನು ಅರ್ಜಿ ಈಗ ವಜಾ ಆಗಿದೆ. ಕಾರಣ ವಿಡಿಯೋ ಕಳುಹಿಸಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ, ಮೊಬೈಲಲ್ಲಿ ವಿಡಿಯೋ ಇದೆ ಅನ್ನೋ ಕಾರಣಕ್ಕೋಸ್ಕರಾಗಿ ಇವ್ರನ್ನ ಬಂಧಿಸಲಾಗಿತ್ತು. ಇವರು ವಿಡಿಯೋ ವೈರಲ್ ಮಾಡಿದ್ದಾರೆ ಅಂತ ಹೇಳಿ, ಸೊ ಮೊಬೈಲ್ ಮೂಲಕವಾಗಿ ಕಳಿಸಿದ್ದಾರೆ ಅಂತ ಹೇಳಿ. ಸೊ ಅದಕ್ಕೆ ಪ್ರೀತಮ್ ಗೌಡ್ರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೊಬೈಲ್ ಟು ಮೊಬೈಲ್ ಹೋಗಿದೆ, ಮೊಬೈಲಲ್ಲಿ ಕಳಿಸಿದ್ದಾರೆ ಅಂದು ಮಾತ್ರಕ್ಕೆ ನೀವು ಹಾಸನದಲ್ಲಿ ಒಂದು 15 ಲಕ್ಷ ಮೊಬೈಲನ್ನು ಸೀಸ್ ಮಾಡಬೇಕಾಗತ್ತೆ, 15 ಲಕ್ಷ ಜನರನ್ನು ಒಳಗಡೆ ಹಾಕಬೇಕಾಗತ್ತೆ ನೀವು, ಇದು ಯಾವ ರೀತಿಯಾಗಿ ಅಂತ ಹೇಳಿ. ಸೊ ಹಾಗಾಗಿ ಈಗ ಇದು ಇನ್ನೊಂದು ರೀತಿಯಾದಂಥ ಚರ್ಚೆಗಿದೆ. ಬಟ್ ಅದರಲ್ಲಿ ಆ್ಯಕ್ಚುಲಿ ಪ್ರೀತಮ್ ಗೌಡ್ರು ಹೇಳೋ ರೀತಿಯಲ್ಲೇ ಇದೆಯಾ ಅಥವಾ ಬೇರೆ ಏನೇನಾದರೂ ಇದೆಯಾ ಗೊತ್ತಿಲ್ಲ, ಅದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಈಗ ಸದ್ಯಕ್ಕಂತೂ ಅಶ್ಲೀಲ ವಿಡಿಯೋ ವೈರಲ್ ಆರೋಪ ಅವರ ಮೇಲಿರೋದ್ರಿಂದ ಅವರನ್ನು ಬಂಧಿಸಲಾಗಿತ್ತು. ಬಟ್ ಈಗ ನ್ಯಾಯಾಂಗ ಬಂಧನದಲ್ಲಿ ಅವರಿದ್ದಾರೆ. ಅವರ ಜಾಮೀನು ಅರ್ಜಿ ಈಗ ವಜಾ ಆಗಿದೆ. ಮೇ 12ರಂದು ಅವ್ರನ್ನ ಬಂಧನ ಮಾಡಿದರು, ನಿನ್ನೆಲ್ಲ ಮೊನ್ನೆ. ನನ್ನ ಸಹೋದ್ಯೋಗಿ ಈಗ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಏನು ಈ ಪ್ರಕರಣದ ಬಗ್ಗೆ ಏನು ಅಪ್ಡೇಟ್ಸ್ ಬರ್ತಾ ಇದೆ ವಿಡಿಯೋ ವೈರಲ್ ಮಾಡಿರುವಂಥ ವಿಚಾರಕ್ಕೆ? ಅರುಣ್, ಏನು ವಿಡಿಯೋ ವೈರಲ್ ಮಾಡಿದ ವಿಚಾರವಾಗಿ ಮೇ 12ರಂದು ಬಿಜೆಪಿಯ ಕಾರ್ಯಕರ್ತರಾದಂತಹ ಲಿಖಿತ್ ಗೌಡ ಹಾಗೂ ಚೇತನ್ ಎಂಬುವರನ್ನ ಎಸ್ಐಟಿ ತಂಡ ವಶಕ್ಕೆ ಪಡೆದಿತ್ತು. ಅದಾದ ಬಳಿಕ ಅವರನ್ನ ಬಂಧಿಸಿ ಸ್ಥಳ ಮಾಜಾರನ ಮಾಡಿ ಅವ್ರನ್ನ ಬಂಧನವನ್ನು ಸಹ ಮಾಡಲಾಗಿತ್ತು. ಅಲ್ಲದೆ ಅವ್ರನ್ನ ಜೈಲಿಗೂ ಸಹ ಜಿಲ್ಲಾಧಿಕಾರಿ ಇದೀಗ ಅವರು ನಿನ್ನೆ ಏನು ನ್ಯಾಯಾಲಯದಲ್ಲಿ ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಅವರ ಅರ್ಜಿಯನ್ನ ಈಗ ತಿರಸ್ಕಾರ ಮಾಡಿರ್ತಕ್ಕಂಥದ್ದು. ಏನು ಪ್ರಜ್ವಲ್ ರೇವಣ್ಣ ಅವರ ಎನ್ನಲಾದ ಅಶ್ಲೀಲ ವಿಡಿಯೋ ಪೆಂಡ್ರೈವ್ಗಳನ್ನ ಇವರೇ ಹಂಚಿದ್ದು ಅಂತ ಹೇಳಿ ಏನು ಎಸ್ಐಟಿ ತಂಡ ಪರಿಶೀಲನೆ ನಡೆಸಿ ಅವ್ರನ್ನ ವಶಕ್ಕೆ ಪಡೆದಿತ್ತು. ಆದ್ರೆ ಅವರು ಇಂದು ಹಾಸನದ 1ನೇ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿಯನ್ನ ಈಗ ವಜಾಗೊಳಿಸಿರ್ತಕ್ಕಂಥದ್ದು. ಮತ್ತೆ ಈಗ ಅವರಿಗೆ ಜೈಲೇ ಗತಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವರನ್ನ ಬಂಧನಿಸಿದಾಗ ಪೆಂಡ್ರೈವ್ಗಳು ಸಿಕ್ಕಿದ್ದು ಅಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಅಲ್ಲದೆ ಇವರು ಪ್ರೀತಮ್ ಗೌಡ್ರ ಆಪ್ತರಾಗಿರೋದ್ರಿಂದ ಇವರನ್ನ ಏನು ವಶಕ್ಕೆ ಪಡೆದಿರ್ತಕ್ಕಂಥ ಎಸ್ಐಟಿ ತಂಡ ಇವ್ರ ಹಿಂದೆ ಯಾರಾದ್ರೂ ಪ್ರಮುಖ ಪ್ರಭಾವಿಗಳಿದಾರ ಇವೆಲ್ಲವೂ ಸಹ ತನಿಖೆ ಮಾಡ್ಲಿಕ್ಕಾಗುತ್ತೆ. ಹಾಗಾಗಿ ಅವರನ್ನ ಈಗ ವಶಕ್ಕೆ ಕೇಳುವಂತ ಒಂದು ಸಾಧ್ಯತೆಯೂ ಸಹ ಇರ್ತಕ್ಕಂಥದ್ದು. ಅರುಣ್, ಓಕೆ, ಮೊಬೈಲ್ನಿಂದ ವೈರಲ್ ಮಾಡಿರೋದಾ ಅಥವಾ ಪೆನ್ ಡ್ರೈವ್ಗಳನ್ನು ಇವರೇ ಹಂಚಿದ್ದಾರೆ ಅನ್ನುವಂಥ ಎಲಿಗೇಷನ್? ಇವ್ರ ಮೇಲಿರುವಂಥ FIR ನಲ್ಲಿ ಏನು ಉಲ್ಲೇಖ ಆಗಿದೆ? ಅರುಣ್, ಏನಂದ್ರೆ ಈ ಹಿಂದೆ ಏನ್ FIR ಆಯ್ತು ನವೀನ್ ಗೌಡ ಹಾಗೂ ಇತರರು ಅಂತ, ಅದರಲ್ಲಿ ಇವರಿಬ್ಬರ ಹೆಸರನ್ನ ಈಗ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಪೆನ್ ಡ್ರೈವ್ ಅನ್ನೇ ಹಂಚಿದ್ದಾರೆ ಅಂತ ಹೇಳಿ ಇವ್ರ ಮೇಲೆ ಇರ್ತಕ್ಕಂಥ ಆರೋಪ. ಹಾಗಾಗಿ ಅವ್ರನ್ನ ಬಂಧನ ಮಾಡಿ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ನಿನ್ನೆ ಏನು ಲಿಖಿತ್ ಗೌಡ ಹಾಗೂ ಚೇತನ್ ಏನ್ ಜಾಮೀನಿಗೆ ಅರ್ಜಿ ಹಾಕಿರೋ ಅದು ತಿರಸ್ಕಾರ ಆಗಿದೆ. ಇವತ್ತು ಅಥವಾ ನಾಳೆ ಏನು ಎಸ್ಐಟಿ ತಂಡ ಇವರನ್ನ ತಮ್ಮ ವಶಕ್ಕೆ ಕೇಳುವಂತ ಸಾಧ್ಯತೆ. ಯಾಕೆಂದ್ರೆ ಇದು ಪ್ರಮುಖವಾಗಿ ದೊಡ್ಡವಾದಂತ ಒಂದು ಪ್ರಕರಣವಾಗಿರೋದ್ರಿಂದ ಈ ಪೆಂಡ್ರೈವ್ಗಳು ಎಲ್ಲಿ ಲಭ್ಯವಾದವು, ವಿಡಿಯೋಗಳು ಯಾರಿಂದ ಇವರಿಗೆ ಸಿಕ್ತು, ಅದನ್ನ ಇವರು ಎಲ್ಲೆಲ್ಲಿ ಹಂಚಿದ್ರು, ಇವೆಲ್ಲವನ್ನೂ ಸಹ ಸಮಗ್ರ ತನಿಖೆ ಮಾಡಬೇಕಾಗುತ್ತೆ. ಹಾಗಾಗಿ ಲಿಖಿತ್ ಗೌಡ ಹಾಗೂ ಚೇತನನ್ನ ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಎಸ್ಐಟಿ ತಮ್ಮ ವಶಕ್ಕೆ ಕೊಡುವಂತೆ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸುವಂತ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಓಕೆ, ಈಗ ಹಾಗಿದ್ದಾಗ ಹಾಸನದಲ್ಲಿ ಯಾರ್ಯಾರು ಪೆನ್ಡ್ರೈವ್ ಬಿಸಾಕಿದ್ರು ಆ ಪೆನ್ಡ್ರೈವ್ಗಳನ್ನು ಹೋಗಿ ಯಾರ್ಯಾರು ಇಟ್ಕೊಂಡಿದ್ದಾರೆ ಹುಷಾರಾಗಿರಿ. ನಿಮ್ಮ ಮನೇಲಿರುವಂಥ ಪೆನ್ಡ್ರೈವ್ಗಳು ಆಮೇಲೆ ನೀವೇ ಹಂಚಿದ್ದೀರಾ ಅಂತೇಳಿ ನಿಮ್ಮ ಮೇಲೂ ಅಲಿಗೇಷನ್ ಬರುತ್ತಾ ಬರಲ್ವಾ ಗೊತ್ತಿಲ್ಲ. ಆರಂಭದಲ್ಲಂತೂ ಆ ರೀತಿಯಾಗಿ ಬಂದುಬಿಡುತ್ತೆ. ನೀವು ಸಿಕ್ಕಿದ್ರೂ ಕೂಡ ನೀವು ಒಂದು 4-5 ಪೆನ್ಡ್ರೈವ್ ಸಿಕ್ಕಿದಾವಂತ ಹೇಳ್ಬಿಟ್ಟು ಹೋಗಿ ಮನೇಲಿ ಇಟ್ಕೊಂಡಿದ್ರೆ ಅಷ್ಟೇ ಕತೆ ನಿಮ್ಮದು. ನಾಳೆ ನೀವು ಕೂಡ ತಗಲಾಕ್ಕೊಳ್ತೀರಾ. ಬಿಸಾಕ್ಬಿಡಿ ಅವ್ರು ಯಾರ್ಯಾರು ಇಟ್ಕೊಂಡಿದ್ದೀರಾ ಏನೇನಂತ ಹೇಳಿ. ಸೊ ಅಂಥವುಗಳನ್ನೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಇಟ್ಕೊಂಡ್ರೆ ನೀವು ಕೂಡ ಇದೇ ರೀತಿಯಾಗಿ ಹೋಗಬೇಕಾಗತ್ತೆ. ಈಗ ಅವರೇ ಅದನ್ನು ಕಾಪಿ ಮಾಡಿ ಹಂಚಿದ್ರೋ ಅಥವಾ ಅವ್ರಿಗೆ ಸಿಕ್ಕಿರೋ ಪೆನ್ಡ್ರೈವ್ಗಳೋ ಗೊತ್ತಿಲ್ಲ. ಅರೆಸ್ಟ್ ಅಂತೂ ಆಗಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಂತೂ ಇದ್ದಾರೆ.